ಮಾಡಕ್ಕೇನ್ ಕೆಲಸ ಇರ್ಲಿಲ್ಲ ಅಂತ ಮನೆ ಡೋರ್ನ ಲಾಕ್ ಮಾಡಿ ಒಂದ್ ಅರ್ಧ ಗಂಟೆ ಪೇಚಾಡಿದೀವಿ ಅಂದ್ಕೊಂಡ್ಬಿಡ್ರಿ ಅದನ್ನ ಓಪನ್ ಮಾಡಕ್ಕೆ ಏನಾಯ್ತು ಅಂತ ಹೇಳ್ತೀನಿ. ಯಾರ್ಯಾರು ನನ್ನ ಅಕೌಂಟ್ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತು ಬೈಕ್ ಇದ್ರು ಬಸ್ಸಲ್ಲಿ ಬರೋ ಪರಿಸ್ಥಿತಿ ಬಂತು. ಯಾಕಪ್ಪ ಅಂದ್ರೆ ಮಳೆ ಬರ್ತಿದ್ ಕಾರಣ ಕಂಠಪುರದ ತಕ ಬಸ್ಸಲ್ಲಿ ಬಂದು ಅಲ್ಲಿಂದ ಸ್ಕೂಟಿಲಿ ಬೆನಕನಹಳ್ಳಿ ತಕ ಬಂದ್ ಸೇರ್ಕೊಂಡ್ವಿ. ನೋಡಿ ಗಾಯ್ಸ್, ಇವ್ರದ್ದು ಈಗ ಗ್ಯಾರೇಜ್ ಕಿಟ್ ನ ಓಪನ್ ಮಾಡ್ತಿದ್ದಾರೆ. ಇವ್ರ ಮುಖ ಈಗ ಹೀಗಿದೆ, ಅವ್ರು ತೋರಿಸ್ತಾ ಇಲ್ಲ. ಆಮೇಲೆ ಯಾವ ತರ ಇರುತ್ತೆ ತೋರಿಸ್ತೀನಿ ನೋಡಿ. ಇವಾಗ ಸ್ವಲ್ಪ ಬೆಟರ್ ಅನ್ಬೋದು, ಅವಾಗ ನಾನು ನೋಡಕ್ ಚೆನ್ನಾಗಿದ್ದಿಲ್ಲ. ಅಲ್ಲಿಂದ ಅವಳಿಗೆ ಸ್ವಲ್ಪ ಕಾಟ ಕೊಟ್ಟು ನಾವು ನಮ್ಮ ಸಚಿನ್ ಅಣ್ಣ ಅವ್ರ ಮನೆ ಹತ್ರ ಬಂದ್ವಿ. ಯಾಕಪ್ಪ ಅಂದ್ರೆ ನಾವು ಬೆನಕನಹಳ್ಳಿ ಬಂದಿದ್ ರೀಸನ್ ಏನಪ್ಪ ಅಂದ್ರೆ ನಮ್ಮ ಸಚಿನ್ ಅಣ್ಣದು ಮದ್ವೆ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ನಮ್ಮ ಮಾವಾಗ ಒಂಚೂರು ಕಾಟ ಕೊಟ್ಟು ಹೊರಗೆ ಬಂದ್ರೆ ನಮ್ಮ ಸಂಜು ಏನೋ ಹೊಸ್ತಾ ಕಂಡಿಡ್ದ್ಬಿಟ್ಟಿದ್ದ, ನೀವೇ ನೋಡ್ರಿ ಅದನ್ನ. ವೈರ್ ಸರ್, ಬ್ಯಾಟ್ರಿ ಸರ್, ಜುಯಿ ಜುಯಿ ಜುಯಿ. ಆಮೇಲೆ ಇವತ್ತು ಮದುವೆ ಮನೆ ಹತ್ರ ಅರಷ್ಟು ಶಾಸ್ತ್ರ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ್ರೆ ನಮ್ಮ ತಲೆ ಎಷ್ಟು ಕೆಟ್ಬಿಟ್ಟಿತ್ತಪ್ಪ ಅಂದ್ರೆ ರೂಮ್ ಬೀಗ ಇಟ್ಕೊಂಡು ಮನೆ ಬೀಗ ತೆಗಿಯಕ್ಕೆ ಒಂದ್ ಅರ್ಧ ಗಂಟೆ ಪೇಚಾಡಿದ್ವಿ ಅನ್ಕೊಂಡ್ಬಿಟ್ರಿ. ಕೊನೆಗೆ ಗೊತ್ತಾಯ್ತು ಇದು ರೂಮ್ ಬೀಗ ಅಂತ. ಆಮೇಲೆ ಮನೆ ಬೀಗನ ಹೋಗಿ ತಗೊಂಡ್ಬಂದು ಆಮೇಲೆ ಮನೆ ಓಪನ್ ಮಾಡಿ ಅಲ್ಲಿಂದ ಮನೆಗೆ ಬಾ ಹೇಳಿ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗಪ್ಪ ಅಂದ್ರೆ ಸಿರಿಧಾನ್ಯಗಳ ನಾಡಾದ ಹೊಸದುರ್ಗದ ಹತ್ರ ಹೊರಟ್ವಿ. ಹೊಸದುರ್ಗಕ್ಕೆ ಯಾಕೆ ಬಂದಿದ್ವಪ್ಪ ಅಂದ್ರೆ ನಾವು ನಮ್ಮ ಅಣ್ಣರೆಲ್ಲ ಸ್ವಲ್ಪ ಮದುವೆಗೆ ಶಾಪಿಂಗ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ನಾನು ನಮ್ಮ ಅಣ್ಣರೆಲ್ಲ ನಮ್ಮ ನಡೆ ಹೊಸದುರ್ಗದ ಕಡೆ ಅಂತ ಹೊಸದುರ್ಗದ ಹತ್ರ ಬಂದು ಹೊಸದುರ್ಗದಾಗೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮ ನಡೆ ಬೆನಕನಹಳ್ಳಿ ಕಡೆ ಅಂತ ಬೆನಕನಹಳ್ಳಿ ಹತ್ರ ಬಂದ್ವಿ. ಬೆನಕನಹಳ್ಳಿ ಹತ್ರ ಬಂದು ಮನೆ ಹತ್ರ ಬಂದ್ರೆ ನಮ್ ದೀಕ್ಷಾ ಸಂಪಾಗಿ ಮಕ್ಕಂಬಿಟ್ಟಿದ್ಲು, ಅವಳಿಗೆ ಸ್ವಲ್ಪ ಕಾಟ ಕೊಟ್ಟೆ. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ ಚಂದ. ಅಲ್ಲಿಂದ ಮದುವೆ ಮನೆ ಹತ್ರ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ವಾಪಸ್ ಮನೆ ಹತ್ರ ಬಂದು ಮಲ್ಕೊಂಡ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.